ನಮಸ್ಕಾರ. ನನ್ನ ಹೆಸರು ಚೈತ್ರ. ಐ ಆಮ್ 21 ಇಯರ್ಸ್ ಓಲ್ಡ್. ನಾವು ಇರೋದು ಬೆಂಗಳೂರಲ್ಲಿ. ನಾನು ನಮ್ಮ ಅಪ್ಪ ನಮ್ಮಮ್ಮ 3 ಜನ ಇದ್ದೀವಿ. ನಂದು ಫೈನಲ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಗಿ ಈಗ ಮಕ್ಳಿಗೆ ಟ್ಯೂಷನ್ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಏನಕ್ಕೆ ಬಿಗ್ ಬಾಸ್ ಅಂತ ಬಂದರೆ, ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ. ಪ್ರತಿಯೊಬ್ಬರು ಮನೆಗೂ ತಲುಪೋ ಅಂಥ ಶೋ ಅದು ಆಗಿರುತ್ತೆ. ಸೊ ಬಿಗ್ ಬಾಸಿಗೆ ಬರಬೇಕು ಅನ್ನೋದು ಹಲ್ವಾರು ಜನ, ಕೋಟ್ಯಾಂತರ ಜನದ ಕನಸುಗಳಾಗಿರುತ್ತೆ. ಅದರಲ್ಲಿ ನಾನು ಒಬ್ಳು. ಚಿಕ್ಕ ವಯಸ್ಸಿಂದ ಬಿಗ್ ಬಾಸ್ ನೋಡ್ಕೊಂಡೇ ಬೆಳೆದಿರೋ ನನಗೆ ಟಿ ವಿ ಮುಂದೆ ಕೂತ್ಕೊಂಡು ಯಾವಾಗಲೂ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಅಪ್ಪ ನಾನು ಯಾವಾಗಾದರೂ ಒಂದು ಸತಿ ಇಲ್ಲಿಗೆ ಹೋಗಬೇಕು ಮಾಡಬೇಕು ಅಂತ ಯಾವಾಗಾದರೂ ಒಂದು ಹೇಳ್ತಿದ್ದೆ. ಬಿಗ್ ಬಾಸ್ ಬರಬೇಕು ಅಂತ ಅಂದರೆ ಫಸ್ಟು ಒಂದು ಆಪರ್ಚುನಿಟಿ. ಯಾರೇ ಒಬ್ಬರು ವ್ಯಕ್ತಿಗಾಗಿರಲಿ ಅದು ತುಂಬ ಇಂಪಾರ್ಟೆಂಟ್. ಒಂದು ಆಪರ್ಚುನಿಟಿ, ಒಂದು ವೇದಿಕೆ ಸಿಕ್ಕಿದ ಮೇಲೆ ಅವ್ರ ಕನಸು ಅದರಿಂದನೇ ನನಸಾಗಿ, ಅದರಿಂದ ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಏನೇ ಇದ್ರೂ ಅಲ್ಲಿಂದ ಬರಬೇಕಾದ್ರೆ ಒಂದು ಒಳ್ಳೇದನ್ನ ಕಲ್ತ್ಕೊಂಡು ಆಚೆಗಡೆ ಬರ್ತಾರೆ. ಸೊ ಅದಕ್ಕೇ ನನಗೆ ಆ್ಯಕ್ಟ್ರ್ ಆಗಬೇಕು ಅನ್ನೋದು ತುಂಬ ಕನಸುಗಳಿತ್ತು. ಅದಕ್ಕೆ ಎಷ್ಟೊಂದು ಕಡೆ ವೇದಿಕೆಗೆ ಹೋಗಿ ಎಲ್ಲ ಆಡಿಷನ್ ಕೊಟ್ಟಾಗ ಏನೋ ಒಂದು ಕಾರಣಕ್ಕಾದರೂ ರಿಜೆಕ್ಟ್ ಆಗಿ ವಾಪಸ್ ಬರ್ತಾಯಿದ್ದೆ. ಎಲ್ಲಾದರೂ ಒಂದು ಆಪರ್ಚುನಿಟಿ ಸಿಗಬೇಕು. ಈಗ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಏನಪ್ಪ ಆಗ್ಬಿಡುತ್ತೆ ಅಂತ ಅಂದರೆ, ಎಲ್ಲಾದರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೂ ಸಹ ಏನು ಮಾಡ್ತಾರೆ, ಇಷ್ಟು ಅಮೌಂಟ್ ಬೇಕು, ಇದು ಬೇಕು ಅಂತ ಅಂದ್ಬಿಟ್ಟೆಲ್ಲ ಕೇಳ್ತಾರೆ. ಅದನ್ನೆಲ್ಲ ಕೊಡೋಕೆ ನಮ್ಗಾಗಲ್ಲ. ಕಾಸ್ಟಿಂಗ್ ಏಜೆನ್ಸಿ ಎಲ್ಲ ಕೆಲವರು ಮೋಸ ಮಾಡಿ ಏನು ಮಾಡಿದ್ರು, ನಿಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಏನೂ ಟ್ಯಾಲೆಂಟ್ ಇಲ್ಲ, ಆ ಥರದ್ದೆಲ್ಲ ಹೇಳಿ ಅವಮಾನ ಮಾಡಿದ್ದಾರೆ. ಅಂಥ ಅವಮಾನ ಮಾಡಿದವ್ರಿಗೆಲ್ಲನೂ ನಾನು ಏನು ಅಂತ ಪ್ರೂವ್ ಮಾಡೋಕೆ ಒಂದು ವೇದಿಕೆ ಬೇಕೇ ಬೇಕು ನನಗೆ. ಆ ವೇದಿಕೆ ಬಿಗ್ ಬಾಸ್ ಚಾನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಕಲ್ತು ನಾವು ವಾಪಸ್ ಬರ್ತೀವಿ. ಹಿಂಗೆ ಆಡಿಷನ್ಸ್ ಎಲ್ಲ ಫೇಲ್ ಆದಾಗ ಒಂದು ಸೆಕೆಂಡ್ ಏನು ಮಾಡಬೇಕು ಅಂತ ತೋಚದೆ ಸುಮ್ಮನೆ ಕೂತ್ಕೊಂಡಿದ್ದಾಗ ಆಗ ಲಾಸ್ಟ್ ಇಯರ್ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಯಿತು. ಅದರಲ್ಲಿ ಹಲವಾರು ಕಲಾವಿದರು, ಪ್ರತಿಯೊಬ್ಬರು ಕಲಾವಿದ್ರಿಗೂ ಅಷ್ಟು ಕಷ್ಟಗಳಲ್ಲಿ ಅವ್ರು ಯಾವತ್ತೂ ಕುಗ್ದಲ್ಲೇ ಮೇಲೆ ಬಂದರು. ಅದನ್ನ ನೋಡಿ ತುಂಬ ಕಲ್ತು ಇನ್ಸ್ಪೈರ್ ಆಗಿರೋದು ಉಂಟು. ಅದರಲ್ಲಿ ಮೇನ್ ಹೇಳಬೇಕು ಅಂದರೆ ಗಿಲ್ಲಿ ನಟನ ಇನ್ಸ್ಪೈರ್ ಆಗಿರೋದು ತುಂಬ ಇದೆ. ಏನಕ್ಕೆ ಅಂತ ಅಂದರೆ, ಅವರು ಒಂದು ಕಾಲದಲ್ಲಿ ಊರನ್ನ ಬಿಟ್ಟು ಬೆಂಗಳೂರಲ್ಲಿ ಏನೂ ಗೊತ್ತಿಲ್ಲದೆ ಇರೋ ಜೀವನ ಮಾಡೋದು ಸಖತ್ ಕಷ್ಟ. ಅದರಲ್ಲಿ ಅವರು ಬಂದು ಏನು ಮಾಡಬೇಕು ಏನು ಅಂತ ತಿಳಿದಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಷ್ಟು ಕಷ್ಟಪಟ್ಟು ಏನು ಮಾಡಿದ್ರು. ಮೇಲೆ 0 to ಹೀರೋ ಆಗೋದು ತುಂಬ ಕಷ್ಟ. ಅವ್ರು ನೋಡಿ ಎಷ್ಟೇ ಕಷ್ಟ ಬಂದ್ರೂ ಕುಗ್ಬಾರ್ದು. ಯಾರು ನಿನ್ನ ಕೈಲಿ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ಅವ್ರು ಪ್ರೂವ್ ಮಾಡ್ತೀನಿ, ನನಗೂ ಏನಾದರೂ ಒಂದು ಮಾಡೋ ಟ್ಯಾಲೆಂಟ್ ಇದೆ ಅಂತ ಅವ್ರು ನೋಡಿ ನನ್ನಿಂದ ಕಲಿಬೇಕು. ಸೊ ಅದಕ್ಕೋಸ್ಕರ ನನಗೆ ಬಿಗ್ ಬಾಸ್ ತುಂಬ ಇಂಪಾರ್ಟೆಂಟ್. ಬಿಗ್ ಬಾಸ್ ಬೇಕು. ಅದಕ್ಕೋಸ್ಕರ ಬಿಗ್ ಬಾಸ್ ಚಾನ್ಸ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಅದನ್ನೇ ಮಾಡಬೇಕಂತ ಇದ್ದೇ ಇರುತ್ತೆ ಆ ಮೈಂಡು. ಬಟ್ ಅವ್ರಿಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ. ಸೊ ಈ ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಅದರಿಂದ ನಾನು ಬೇರೆ ಬೇರೆ ಆಪರ್ಚುನಿಟೀಸು, ನನ್ನ ಟ್ಯಾಲೆಂಟ್ಸ್ನೆಲ್ಲ ಶೋಕೇಸ್ ಮಾಡಬಹುದು. ಸೊ ಅದಕ್ಕೋಸ್ಕರ ನನಗೆ ಬಿಗ್ ಬಾಸ್ ಬೇಕು. ಸೊ ಅದಕ್ಕೆ ಈ ಆಪರ್ಚುನಿಟಿ ಮಾಡಿಕೊಟ್ಟಿರೋ ಬಿಗ್ ಬಾಸ್ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಕಾಮನ್ ಪೀಪಲ್ಗೆ ಮಾಡ್ತಿರೋದಕ್ಕೆ ಕೇಳಿ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.